ನಮಸ್ಕಾರ. ಇವತ್ತು ತುಳಸಿ ಪೂಜೆ ಮಾಡೋಣ ಅಂತ ನೆಲೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಒಂದು ಒಳ್ಳೆ ಹೊಸ ಬಟ್ಟೆನ ಏನು ಮಾಡಿದ್ದೀನಿ ಹಾಕಿದ್ದೀನಿ. ನಾವು ಮನೇಲಿ ಹೇಗೆ ತುಳಸಿ ಪೂಜೆ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ, ಬನ್ನಿ ಕೊನೆಯವರೆಗೂ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಆ ಬಟ್ಟೆ ಮೇಲೆ ತುಳಸಿ ಗಿಡನ ನೀಟಾಗಿ ತೊಳ್ಕೊಂಬಂದು ಇಟ್ಟಿದ್ದೀನಿ. ಪೂಜಾ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಈಗ ದೇವರಿಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ಬರ್ತೀನಿ. ಫಸ್ಟ್ ಕುಂಕುಮ ಹಚ್ಚೋಣ. ಸಾಮಾನ್ಯವಾಗಿ ಲಕ್ಷ್ಮಿ ಅಂದರೆ ಕೆಂಪು ಸೀರೆನೇ ಉಡಿಸುವಂಥದ್ದು ಪದ್ಧತಿ. ನೋಡೋಣ, ಈಗ ಸೀರೆನ ಉಡಿಸ್ತಾ ಹೋಗ್ತೀನಿ. ಸೀರೆ ಉಡಿಸಿ ಸ್ವಲ್ಪ ಜ್ಯುವೆಲರಿ ಹಾಕಿದ್ದೀನಿ. ಈಗ ನೆಲ್ಲಿ ಗಿಡನ ಇಡಬೇಕು ನೋಡಿ. ಈಗ ಫೈನಲ್ ಆಗಿ ಹೂವು ಮುಡಿಸ್ತಾ ಇದ್ದೀನಿ. ಈಗ ನಮ್ಮ ಮನೇಲಿ ಕೃಷ್ಣ ಮತ್ತು ಲಕ್ಷ್ಮಿ 2 ಪುಟಾಣಿ ವಿಗ್ರಹಗಳಿದಾವೆ. ಅವೆರಡನ್ನು ಕೂಡ ನಾನು ಅದರೊಳಗೆ ಇಡ್ತೀನಿ. ಹೀಗೆ ಮಧ್ಯ ಭಾಗಕ್ಕೆ ಕೃಷ್ಣ ಮತ್ತು ಲಕ್ಷ್ಮಿನ ಕೂರಿಸಿ ನೋಡಿ. ಇದು ಫೈನಲ್ ಲುಕ್. ಈಗ ಎಡೆ ಇಡಬೇಕು. ಅಂಗಾರಗಳನ್ನು 5 ಮಾಡಿ ಅರಿಶಿನ ಮತ್ತು ಕುಂಕುಮ 2 ಸೇರಿಸಿದ್ರೆ ಗೆಜ್ಜಬತ್ತಿ ಮಾಡ್ಕೋಬೇಕು. ಇದೇ ಇಂಪಾರ್ಟೆಂಟ್. ಎರಡನ್ನು ಸೇರಿಸಿ ಹಾಕಿ ಫೈನಲ್ ಲುಕ್ ಹೀಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ